ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. NDA ಯಾರ್ಯಾರು ಸೇರ್ಪಡೆ ಆಗ್ತಾರೆ? ಈಗ BJPಯಿಂದನೇ ಘೋಷಣೆ ಆಗ್ತಾ ಇದೆ. ನಂಬರ್ 1, ಸಾಂವಿಧಾನಿಕ ಬದಲಾವಣೆಗಳನ್ನು ಮಾಡೋದಕ್ಕೆ, ತಿದ್ದುಪಡಿ ಮಾಡೋದಕ್ಕೆ. 24ರ ಚುನಾವಣೆ ಪ್ರಚಾರದಲ್ಲಿ ಏನು ಹೇಳ್ತಿದ್ರು ಹೇಳಿ ಪ್ರತಿಪಕ್ಷಗಳು? ಸಂವಿಧಾನ ಬದಲಾಯಿಸ್ಬಿಡ್ತಾರೆ ಅಂತ. ಸಂವಿಧಾನ ಕಾಲಕ್ಕೂ ಒಂದಿಷ್ಟು ಬದಲಾವಣೆಗಳನ್ನು ಒಳಗೊಂಡಿದೆ. ಅದು ಹಂಗೆ ಹೇಳಿದ್ರೆ ಸಂವಿಧಾನ ಬದಲಾಯಿಸ್ಬಿಡ್ತಾರೆ ಅಂದರೆ ಬೇರೆ ಥರ ಅನಿಸುತ್ತೆ, ತಿದ್ದುಪಡಿ ಅಂತ ಹೇಳಿದ್ರೆ ಅದು ಬೇರೆ ಥರ ಅನಿಸುತ್ತಲ್ವ. ಬಟ್ ಆ ಬದಲಾವಣೆ ಮಾಡೋಕ್ಕೆ ಕೊನೆಗೂ ನರೇಂದ್ರ ಮೋದಿಯವರು ಮುಂದಾಗ್ತಿದ್ದಾರೆ ನೋಡಿ. ಆಶ್ಚರ್ಯ ಅಂದರೆ DMK ಕೂಡ ಇದಕ್ಕೆ ವೋಟ್ ಹಾಕತ್ತೆ ಅನ್ನೋದು ಈಗ ಕೇಳಿಬರ್ತಿರುವಂಥ ಲೇಟೆಸ್ಟ್ ಸುದ್ದಿ. ಉದ್ಧವ್ ಸೇನಾ SP ಸ್ಪ್ಲಿಟ್ ಆಗ್ತಿರೋದು ಕೂಡ ಖಚಿತವಾಗಿದೆ. ಅದು BJPನೇ ಖಚಿತಪಡಿಸ್ತಿದೆ ಈಗ ಲೇಟೆಸ್ಟ್ ಅಪ್ಡೇಟಲ್ಲಿ. DMK ಏನು ಮಾಡುತ್ತೆ? ಅದು ವಿರೋಧಿಸಿದ್ದಂಥ ಒಂದು ಅತ್ಯಂತ ಪ್ರಮುಖವಾದ ವಿಚಾರಕ್ಕೆ ಈಗ DMKಯೇ ಬಲ ತುಂಬತ್ತಾ? ರಾಷ್ಟ್ರ ರಾಜಕಾರಣದ ದಿಕ್ಕನ್ನೇ ಬದಲಾಯಿಸಿದೆ ಈ ಬೆಳವಣಿಗೆ. ಡೀಟೇಲ್ಸ್ ನೋಡ್ತಾ ಹೋಗೋಣ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, 24ರ ಚುನಾವಣೆಯಲ್ಲಿ ಸಾಂವಿಧಾನಿಕ ತಿದ್ದುಪಡಿಗಳನ್ನು ಮಾಡೋದಕ್ಕೆ ಬೇಕಾದ ನಂಬರ್ ಸಿಗಲಿಲ್ಲ. ಅಂದರೆ ಸಿಂಪಲ್ ಮೆಜಾರಿಟಿ, ಬಹುಮತ, ಬೇರೆ ಎಲ್ಲ ಪಾಸ್ ಮಾಡ್ಕೊಳ್ಳೋದಕ್ಕೆ ಓಕೆ. ಬಟ್ ತಿದ್ದುಪಡಿ ಮಾಡುವಾಗ, ಇಂತಹ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಮಾಡುವಾಗ 2/3 ಮೆಜಾರಿಟಿ ಬೇಕು. ಆ ಸೂಪರ್ ಮೆಜಾರಿಟಿ ರೀಚ್ ಆಗೋಕ್ಕೆ ಇದೆಲ್ಲ ಆಗ್ತಿರೋದಾ ಅನ್ನೋ ಚರ್ಚೆ ಸುಮಾರು ದಿನಗಳಿಂದ ನಡೀತಿದೆ. ಇದರ ಕಂಪ್ಲೀಟ್ ಡೀಟೇಲ್ಸು, ಪ್ರತಿದಿನದ ಬೆಳವಣಿಗೆ ಅಪ್ಡೇಟ್ಸ್ ನಿಮ್ಮ ಮುಂದೆ ಇಟ್ಟಿದ್ದೀವಿ. ನಿನ್ನೆ ಅಷ್ಟೇ SP ಸ್ಪ್ಲಿಟ್ಟೂ ಆಗಲ್ವಾ, ಕಂಪ್ಲೀಟಾಗಿ BJP ತೆಕ್ಕೆಗೆ ಬೀಳುತ್ತಾ, ಇದರ ಬಗ್ಗೆ ನಾವಲ್ಲ, BJP ಮಂತ್ರಿ, UP ಮಂತ್ರಿನೇ ಮಾತಾಡಿದರು. ನಾವು ಹೆಸರೆಲ್ಲ ಹೇಳಕ್ಕೆ ಹೋಗಲ್ಲ, ಅಮಿತ್ ಶಾ ಅವ್ರಿಗೆ ಲೆಟ್ರೇ ಹೋಗಿದೆ ಅಂತ. ಇದೆಲ್ಲ ಆಗಿತ್ತಲ್ವ. ಇವತ್ತು ಕೇಶವ್ ಪ್ರಸಾದ್ ಮೌರ್ಯ, UP DCM ಅವರೇ ಖಚಿತಪಡಿಸ್ತಿದ್ದಾರೆ 26 ಜನ MPಗಳು ಸ್ಪ್ಲಿಟ್ ಆಗಿ ಬರ್ತಾರೆ, ಎನಿ ಟೈಮ್ ಸ್ಪ್ಲಿಟ್ ಆಗಿ ಬರ್ತಾರೆ. ಬಟ್ ನಾವೇನೋ ಅವ್ರನ್ನ ಕರ್ಕೊಳ್ತೀವಿ, SP MPಗಳನ್ನು ಸೆಳ್ಕೊಳ್ತೀವಿ ಅನ್ನೋದಲ್ಲ. 27ರ ಚುನಾವಣೆ ಆಗೋಷ್ಟೊತ್ತಿಗೆ ನಿಮಗೆ ಗೊತ್ತಾಗತ್ತೆ ಏನಾಗುತ್ತೆ ಅನ್ನೋದನ್ನು ಉತ್ತರ ಪ್ರದೇಶದ ಉಪಮುಖ್ಯಮಂತ್ರಿ ಖಚಿತಪಡಿಸಿದ್ದಾರೆ. ಸೊ ಇದು ಅಧಿಕೃತ ಆಲ್ಮೋಸ್ಟ್. ಈಗ SP ಅಸ್ತಿತ್ವ ಶೇಕ್ ಆಗ್ತಿದೆ. 37 ಜನ ಲೋಕಸಭಾ MPಗಳಿರೋದ ಪೈಕಿ 25 ಆಲ್ರೆಡಿ ಆಗಿಬಿಟ್ಟಿದ್ದಾರೆ. ಅಂದರೆ ಇನ್ನೂ 10-12 ಜನ MPಗಳದ್ದು ದೊಡ್ಡ ವಿಷಯನೇ ಆಗಲ್ಲ. ಯಾಕಂದರೆ ಬೇರೆ ಪಕ್ಷಗಳದ್ದೆಲ್ಲ ಆಗಿದ್ದೇ ಹಾಗೆ. ಫಸ್ಟ್ 10 ಜನ ರೆಡಿ ಆದರು, 15 ಜನ ರೆಡಿ ಆದರು, 2/3 ಎಷ್ಟು ಬೇಕೋ ಅಷ್ಟು ಜನ ನಂಬರ್ ಫಸ್ಟ್ ರೆಡಿಯಾಗಿ ಕಾಣಿಸುತ್ತೆ. ಆಮೇಲೆ ಇನ್ನೂ ಹೆಚ್ಚಿಗೆ ಗಾಳಿ ಯಾವ ಕಡೆ ಬೀಸ್ತಿರುತ್ತಲ್ಲ ಆ ಕಡೆ ತೂರ್ಕೊಳ್ತಾರೆ. ಆ ರೀತಿಯ ಬೆಳವಣಿಗೆಗಳನ್ನೇ ನೋಡಿದ್ವಿ. TMCದು ಕೂಡ ಒಂದು ಮೇಜರ್ ಸೆಟ್ ಬ್ಯಾಕ್. ಮಮತಾ ಬ್ಯಾನರ್ಜಿ ಕೋರ್ಟಲ್ಲಿ ಹೋರಾಟ ಮಾಡ್ತಿದ್ರಲ್ಲ, ರಿತಬ್ರತಾ ಬ್ಯಾನರ್ಜಿ ಅವ್ರಿಗೇನೆ ವಿಪಕ್ಷ ಸ್ಥಾನ ಖಚಿತಪಡಿಸಿದೆ ಕೋರ್ಟ್. ಅದನ್ನು ನಾವು ತಲೆ ಹಾಕಕ್ಕೆ ಬರಲ್ಲ. ರಿತಬ್ರತಾ ಬ್ಯಾನರ್ಜಿ ರೆಬಲ್ ಟೀಮ್ನ ನಾಯಕ, ಅವರ ಆಯ್ಕೆನೇ ಸರಿ ಇದೆ ಅಂತ ಹೇಳಿದೆ. ಸೊ ಈಗ NDA ಭಾಗವಾಗ್ತಾ ಇರುವಂತಹ TMC, ಅಸಲಿ TMC ಅಂತ ಹೋಗ್ತಿದ್ದಾರಲ್ಲ, ಅವರೇ ಪ್ರತಿಪಕ್ಷ ನಾಯಕ. ಆಡಳಿತ ಪಕ್ಷದಲ್ಲಿ ಪ್ರತಿಪಕ್ಷದಲ್ಲಿ ಒಂದೇ ಅನ್ನೋ ರೀತಿ ಆಗಿಬಿಟ್ಟಿದೆ ಪಶ್ಚಿಮ ಬಂಗಾಳದಲ್ಲಿ. ಕೋರ್ಟ್ ಕೂಡ ಅದಕ್ಕೆ ಬಲ ಕೊಟ್ಟಿದೆ. ಮತ್ತು ಅಕೌಂಟ್, ದುಡ್ಡು, ಫಂಡು ಯಾರಿಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಈಗ ಜಟಾಪಟಿ ಕಾನೂನು ಹೋರಾಟ ಎಲ್ಲ ಶುರುವಾಗಿದೆ. ಅದು ಒಂದು ಕಡೆ. DMK SP ಸ್ಪ್ಲಿಟ್ ಆಗುತ್ತೆ, ಅದು BSP ತೆಕ್ಕೆಗೆ ಬೀಳುತ್ತೆ ಅಂತಾಗಿತ್ತು. ಬಟ್ ಡೈರೆಕ್ಟು BSP ಬಂದು NDA ಜೊತೆ ಸೇರ್ಕೊಳ್ಳೋಕ್ಕಿಂತ ಡೈರೆಕ್ಟೇ ಆಗತ್ತೆ ಅನ್ನೋ ಥರದ ಡೆವಲಪ್ಮೆಂಟ್ಸ್ ನೋಡ್ತಿದ್ದೀವಿ. ಈಗ DMK ಸ್ಪ್ಲಿಟ್ಟು ಆಗಲ್ಲ, NDA ತೆಕ್ಕೆಗೂ ಬೀಳಲ್ಲ. ಆದರೆ ಬಾಹ್ಯ ಬೆಂಬಲ ಕೊಡೋದು ಬಹುತೇಕ ಖಚಿತವಾಗ್ತಿದೆ. ಯಾವ ರೀತಿಯಿಂದ? ಅವರು ಓಟ್ ಹಾಕೋ ಮೂಲಕ ಅಲ್ಲ, ಅವರು ಅಲ್ಲಿಂದ ಹೊರ ನಡೆದು ಬಿಟ್ರಾಯ್ತು. ಒಂದು ಮೇಜರ್ ಸ್ಟೆಪ್ಪನ್ನು ತಗೊಳ್ಳಿದೆ ಕೇಂದ್ರ ಸರ್ಕಾರ. ಡಿಲಿಮಿಟೇಷನ್ ವಿಚಾರದಲ್ಲಿ ಇದಾಗಲೇಬೇಕಿತ್ತು. ಕಳೆದ ಬಾರಿ ಅದನ್ನು ಎತ್ಕೊಂಡ್ರು, ಆಗಲಿಲ್ಲ. ಎಲ್ಲರೂ ಅದನ್ನು ಫೇಲ್ ಆಗೋ ರೀತಿ ಮಾಡಿದ್ರು. ಆಗ ನರೇಂದ್ರ ಮೋದಿಯವರು ಆಡಿದ್ದು ಒಂದೇ ಮಾತು, ಇದು ಫೇಲ್ಯೂರ್ ಅಲ್ಲ, ಇಲ್ಲಿಗೆ ಮುಗಿದಿಲ್ಲ, ಇಲ್ಲಿ ಶುರು ಆಗಿದೆ ಅಷ್ಟೇ, ಇದನ್ನು ನಾವು ಗುರಿ ತಲುಪಿಸ್ತೀವಿ ಅನ್ನೋ ಶಪಥ ಮಾಡಿದರು. ಅದಕ್ಕೆ ಪೂರಕವಾದಂತೆ ಎಲ್ಲ ಬೆಳವಣಿಗೆಗಳಾಗ್ತಿವೆ. ಸೊ ಡಿಲಿಮಿಟೇಷನ್ ಪಾಸ್ ಮಾಡಬೇಕಂದ್ರೆ 2/3 ಮೆಜಾರಿಟಿಯಲ್ಲಿ ಬಲ ಬೇಕಲ್ವಾ? ರಾಜ್ಯಸಭೆಯಲ್ಲಿ ಆ ನಂಬರ್ ಆಲ್ಮೋಸ್ಟ್ ರೀಚ್ ಆಗಿಬಿಡ್ತಾ ಇದೆ. ಯಾಕಂದರೆ ಈಗ TMC ಅವರು ರಾಜೀನಾಮೆ ಕೊಟ್ಟಿರೋದು, ಮತ್ತು ಈಗ ಎಲೆಕ್ಷನ್ನಲ್ಲಿ ಗೆದ್ದುಕೊಳ್ಳೋದವರು 148 ಇರೋದು +3 ಆಗಿ ಸುಮಾರು 160 ಹತ್ತಿರ ಹೋಗೇ ಬಿಡುತ್ತೀನಿ. 163
2/3 ಮೆಜಾರಿಟಿ ರಾಜ್ಯಸಭೆಯಲ್ಲಿ ಕ್ಲಿಯರೇ ಆಗಿಬಿಡುತ್ತೆ. ಲೋಕಸಭೆಯಲ್ಲೂ ಕೂಡ ಆ ಬೆಳವಣಿಗೆ ಎಸ್ ಪಿ ಎಲ್ಲ ನೋಡ್ತಾ ಇದ್ದರೆ ಅಲ್ಲೂ 2/3 ಮೆಜಾರಿಟಿಗೆ ಬೇಕಾದ ನಂಬರ್ ಎಲ್ಲ ಕಾಣಿಸ್ತಿದೆ. DMKದು ಈಗ ಡಿಸೈಡಿಂಗ್ ಫ್ಯಾಕ್ಟರು. DMK ಒಂದು ನಿರ್ಧಾರ ಮಾಡಿಬಿಟ್ರೆ ಅವ್ರದ್ದು ದೊಡ್ಡ ನಂಬರ್ ಇದೆಯಲ್ಲ, ಸೊ DMK ಏನು ನಿರ್ಧಾರ ತಗೊಳ್ತಲ್ಲ ಅದ್ರ ಮೇಲೆ ಸಿಕ್ಬಿಡತ್ತೆ ನಂಬರ್. BJPಗೆ ಪಾಸ್ ಮಾಡ್ಕೊಳ್ಳೋಕೆ ಬೇಕಾಗಿರೋದು ಸಿಕ್ಬಿಡತ್ತೆ. ಆದರೆ ಡಿಲಿಮಿಟೇಷನನ್ನು ಆ ರೀತಿ ವಿರೋಧಿಸಿದ್ದು ಇದೆ DMK. ಸೌತ್ ಸ್ಟೇಟ್ಸ್ಗೆ ಅನ್ಯಾಯ ಆಗತ್ತೆ, ದಕ್ಷಿಣ ರಾಜ್ಯಗಳಿಗೆ ಮೋಸ ಮಾಡ್ತಿದೆ ಕೇಂದ್ರ ಸರ್ಕಾರ, ಆ ಕಡೆ ಹೆಚ್ಚು ಸೀಟು ಈ ಕಡೆ ಕಡಿಮೆ ಸೀಟು. ಸೌತ್ ಸ್ಟೇಟ್ಗಳ ಮುಖ್ಯಮಂತ್ರಿಗಳೆಲ್ಲ ಸೇರ್ಕೊಂಡು ಮುಗಿಬಿತ್ತಿದ್ರು ಸಿದ್ದರಾಮಯ್ಯನವರು ಆದಿಯಾಗಿ, ಅಲ್ಲಿ ಸ್ಟಾಲಿನ್ ಸೇರಿ ಸುಮಾರು ಜನ. ಈಗ ಅದೇ DMK ಡಿಲಿಮಿಟೇಷನ್ ಪಾಸ್ ಮಾಡಿಸೋದಕ್ಕೆ ಅನುಕೂಲ ಮಾಡಿಕೊಡತ್ತಾ. ಹೇಗೆ? ಬಹಿಷ್ಕರಿಸಿ ಹೊರ ನಡೆಯುವ ಮೂಲಕ. ಅವರು ಆಬ್ಸೆಂಟ್ ಆಗಿಬಿಟ್ರೆ ಆಯಿತು, ಅಲ್ಲಿ ವೋಟಿಂಗ್ ನಡೆಯುವಾಗ ಅವರು ಅದನ್ನು ತ್ಯಜಿಸಿ ಹೊರ ನಡೆದು ಬಿಟ್ಟರೆ ಇರೋರ ಪೈಕಿ ಅದು 2/3 ಮೆಜಾರಿಟಿಲಿ ಪಾಸ್ ಆಗುತ್ತೆ. ಆ ರೀತಿ DMK ಸಪೋರ್ಟು ಪಕ್ಕಾ ಪ್ಲ್ಯಾನ್ ರೆಡಿ ಆಗಿದೆ ಅಂತಲೇ ಹೇಳಲಾಗ್ತಿರೋದು. ಸೊ ಈಗ BJP ಅಥವಾ NDA ಬರೀ ಎಲೆಕ್ಷನ್ನಲ್ಲಿ ಸಿಗೋ ನಂಬರನ್ನು ನಂಬ್ಕೊಂಡು ಕೂತಿಲ್ಲ. ಡಿಫೆಕ್ಷನ್ನು, ಸ್ಪ್ಲಿಟ್ಟು, ವೋಟಿಂಗ್ ತ್ಯಜಿಸಿ ಹೊರಟು ಹೋಗ್ಬಿಡ್ತಾರಲ್ಲ, ಆ ದಾರಿಯಿಂದಾದರೂ ಸರಿ ಒಟ್ಟಿನಲ್ಲಿ ಅತ್ಯಂತ ಮಹತ್ವವಾದ ಒಂದು ಹೆಜ್ಜೆ ಇಡಬೇಕಾಗಿದೆ. ಆ ನಂಬರ್ ನರೇಂದ್ರ ಮೋದಿ ಅವ್ರಿಗೆ ಸಿಗಲಿಲ್ಲ. ಬಟ್ ಅದಾದ ಮೇಲೆ ನಡೆದಂಥ ಅಸೆಂಬ್ಲಿ ಎಲೆಕ್ಷನ್ಗಳಲ್ಲಿ ಭರ್ಜರಿಯಾಗಿ ಬಹುಮತ ಸಿಕ್ತು. ಸೊ ಜನ ಪಶ್ಚಾತ್ತಾಪ ಪಟ್ಟರು, ಮೋದಿ ಕೇಳಿದ್ದ ನಂಬರ್ ನಾವು ಕೊಡಲಿಲ್ವಲ್ಲ ಅಂತ. ಅದೇ ರೀಸನ್ಗೆ ಈ ಥರ 200 ಕ್ರಾಸ್ ಆಗ್ತಿದೆ BJP ಅನ್ನೋದನ್ನು ಸರ್ವೆಗಳು ಹೇಳಿವೆ. ಪ್ರತಿಷ್ಠಿತ ಸಮೀಕ್ಷೆಗಳು ಜನ ಯಾಕೆ ರೊಚ್ಚಿಗೆದ್ದು BJPಗೆ ಮೋದಿ ಅಲೆ ಎಬ್ಬಿಸ್ತಿದ್ದಾರೆ ಅಂದರೆ ಇದೇ ಕಾರಣಕ್ಕೆ. ಲೋಕಸಭೆ ಪಶ್ಚಾತ್ತಾಪದಲ್ಲಿದ್ದಾರೆ ಜನ ಅನ್ನೋದನ್ನು ಈ ಸರ್ವೆಗಳು ಹೇಳಿವೆ. ಹಾಗಾಗಿ ಆ ಜನಾದೇಶಕ್ಕೆ ಮಣಿದು ಶಾಸಕರುಗಳು, ಸಂಸದರುಗಳು ತಂತಾನೇ BJP ಕಡೆಗೆ ವಾಲ್ತಿರೋದು, NDA ತೆಕ್ಕೆಗೆ ಬೀಳ್ತಿರೋದು ಮಾತ್ರ ರಾಷ್ಟ್ರ ರಾಜಕಾರಣದ ದಿಕ್ಕು ದೆಸೆ ಬದಲಿಸುವಂಥ ಒಂದು ಡೆವಲಪ್ಮೆಂಟ್. ಈಗ SP ಹೋಳಾದ ಮೇಲೆ ಉತ್ತರ ಪ್ರದೇಶದ ಚುನಾವಣೆಯಲ್ಲಿ ಯಾವ ಕುತೂಹಲನೂ ಉಳ್ಕೊಳ್ಳಲ್ಲ. ಕಾಂಗ್ರೆಸ್ಸಲ್ಲಿ ಧೂಳಿಪಟಾಗಿ ಯಾವುದೋ ಕಾಲ ಆಯಿತು. ಲೋಕಸಭಾ ಚುನಾವಣೆಯಲ್ಲಿ SPಗೆ 37 ನಂಬರ್ಗೆ ಹೋಗಿ ನಿಲ್ಲಬಹುದು ಅಂತ ನಿರೀಕ್ಷೆ ಇರಲಿಲ್ಲ. BJPನೂ ಅದನ್ನು ಗೆಸ್ಸೂ ಮಾಡಿರಲಿಲ್ಲ. SPಗೆ ಆಶ್ಚರ್ಯ ಆಗಿರುತ್ತೆ. ಬೇಕಾದರೆ ಆ ರೀತಿ ಬಂತು. ಅಲ್ಲಿ ಏನೇನು ಒಳಗಡೆ ಏನೇನು ಆಗಿತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ SPಗೆ ಅದು ವರದಾನ ಆಯಿತು, ಆ ನಂಬರ್ ಬಂತು. ಈಗ SP ಮೂರನೆಯ ದೊಡ್ಡ ಪಕ್ಷ. BJP, ಕಾಂಗ್ರೆಸ್ಸು, SP ನಂಬರ್ ಜಾಸ್ತಿ ಇರೋದು. TMCನೂ ಹೊಡೆದೋಗಿದೆ. ಈಗ SPನೇ ಈಗ ಉಳ್ಕೊಂಡಿರೋದು ದೊಡ್ಡ ಪಕ್ಷಗಳ ಪೈಕಿ ಮೂರನೇ ಪಕ್ಷ ಬೇರೆ. ಅದು ಅಸ್ತಿತ್ವವನ್ನೇ ಕಳ್ಕೊಳ್ಳೋ ರೀತಿಯ ಬೆಳವಣಿಗೆ ಆಗ್ತಾ ಇದೆ. सपा में तो अभी 25-26 सांसद टूटने को तैयार बैठे हैं। हम लोग तोड़ ही नहीं रहे हैं। हम लोग तो 27 में जानते हुए अपने आप ही टूट के चले जाएंगे। समाजवादी पार्टी का संचालन श्री अखिलेश यादव के गलियारे में नहीं चलेगा। ಉದ್ಧವ್ ಠಾಕ್ರೆ ವಿಚಾರದಲ್ಲಿ 6 ಜನ ಆಬ್ಸೆಂಟ್ ಆಗಿಬಿಟ್ಟಿದ್ದಾರೆ. ವಿಪ್ ಜಾರಿ ಮತ್ತೊಂದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಆಬ್ಸೆಂಟೇ ಆಗಿಬಿಟ್ಟಿದ್ದಾರೆ. ಮತ್ತು ಅವರೆಲ್ಲ ಸ್ಪೀಕರ್ಗೆ ಲೆಟರ್ ಕೊಡೋಕ್ಕೂ ಮುಂದಾಗಿದ್ದಾರೆ. ಆಶ್ಚರ್ಯ ಅಂದರೆ ಮಹಾರಾಷ್ಟ್ರದಲ್ಲಿ ಸಂಸದರಿಗೆ Y+ ಭದ್ರತೆಯನ್ನು ಕೊಟ್ಟಿದೆ ಮಹಾರಾಷ್ಟ್ರ ಸರ್ಕಾರ ರೆಬಲ್ MP ಗಳಿಗೆ. ಸೊ ಇದು ಒಂಥರ ಓಪನ್ ಆಗಿ ನಡೀತಿದೆ. ತಪ್ಪೇನು ಅನ್ನೋ ರೀತಿ. ಸರಿ, ತಪ್ಪೇನು? ಅವರು ಬರ್ತಿದ್ದಾರೆ, ನಿಮ್ಮ ಆಡಳಿತ, ನಿಮ್ಮ ನಾಯಕತ್ವ, ನೀವು ನಡ್ಕೊಳ್ತಿರೋ ರೀತಿ, ನಿಮ್ಮ ಪಕ್ಷ ಸಂಘಟನೆ ಅದನ್ನು ಧಿಕ್ಕರಿಸಿ ಅವರಾಗ ಬರ್ತಿದ್ದಾರೆ. ಕರ್ಕೊಂಡ್ರೆ ತಪ್ಪೇನು? ಮಾರಾಟ ಆಗಕ್ಕಿದ್ದಾಗ ತಾನೇ ಖರೀದಿ ಮಾಡೋದು ಅನ್ನೋ ಆನ್ಸರೇ ಬಂತಲ್ಲ ನಿನ್ನೆ UP ಮಿನಿಸ್ಟ್ರಿಂದ. ಆ ಥರ ಓಪನ್ ಆಗಿ ನಡೀತಿದೆ. ತಲೆನೇ ಕೆಡಿಸ್ಕೊಳ್ತಿಲ್ವಾ ಹಾಗಾದರೆ ಕೇಂದ್ರ ಸರ್ಕಾರ? BJP ಬರ್ತಿದ್ದಾರೆ, ಕರ್ಕೊಳ್ತೀವಿ, ನಂಬರ್ ಬೇಕು, ನಂಬರ್ ಆಯಿತು. ಡಿಲಿಮಿಟೇಷನ್ ಪಾಸ್ ಆದರೆ ಮುಂದಿನ ದೇಶದ ರಾಜಕೀಯ ಭವಿಷ್ಯವೂ ಚೇಂಜ್ ಆಗುತ್ತೆ, ದೇಶದ ಚಿತ್ರಣವೇ ಬದಲಾಗುತ್ತೆ. ಅದಾಗಬೇಕಷ್ಟೆ ಅನ್ನುವಂಥ ಖಡಕ್ ನಿರ್ಧಾರ ತಗೊಂಡಂಗಿದೆ. ಇದಾದಮೇಲೆ ಇನ್ನೂ ಏನೇನು ಮಹತ್ವದ ಹೆಜ್ಜೆಗಳನ್ನು ಇಡಲಿದ್ದಾರೆ ನರೇಂದ್ರ ಮೋದಿ ಅವರು ಈ ಅವಧಿಯಲ್ಲೇ. UCC, ಒನ್ ನೇಷನ್ ಒನ್ ಎಲೆಕ್ಷನ್, ತುಂಬಾ ಮಹತ್ವದ ಪ್ಲ್ಯಾನ್ಗಳಿವೆ. ಅದು ಕೂಡ ಬ್ಯಾಕ್ ಟು ಬ್ಯಾಕ್ ಶುರುವಾಗಬಹುದು, ಆಶ್ಚರ್ಯ ಇಲ್ಲ. ಒಟ್ಟಿನಲ್ಲಿ ಈಗ ಪ್ರತಿಪಕ್ಷಗಳೇ ಇಲ್ವಾ ಭಾರತದಲ್ಲಿ ಅನ್ನೋ ರೀತಿ ಪ್ರಜಾಪ್ರಭುತ್ವದ ವಿರುದ್ಧ ದಿಕ್ಕಿನ ಆಪರೇಷನ್ಗಳಿವು ಅಂತ ಮುಗಿ ಬಿದ್ದಿದ್ದಾರೆ. ಆದರೂ ಉಳಿಸ್ಕೊಳ್ಳೋಕ್ಕಾಗ್ತಿಲ್ಲ. ಅವರು ಪಕ್ಷದ ನಾಯಕರನ್ನು, ಸಂಸದರನ್ನು ಉಳಿಸಿಕೊಳ್ಳೋದಕ್ಕೆ ಆಗ್ತಿಲ್ಲ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.